ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಭಾರತಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಪುಳಿಯೋಗರೆ ಪುಡಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಸುಮಾರು 1 ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಸುಮಾರು 50 ಗ್ರಾಮ್ನಷ್ಟು ಬ್ಯಾಡಗೆ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಆಮೇಲೆ ಖಾರಕ್ಕೆ 5 ರಿಂದ 6 ಬಳ್ಳಾರಿ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಇದ್ರ ಬದಲು ಗುಂಟೂರು ಮೆಣಸಿನಕಾಯಿನೂ ಬಳಸಬಹುದು. ಆಮೇಲೆ 1 ಚಮಚ ಹಿಂಗ್ ಹಾಕ್ತಾ ಇದ್ದೀನಿ. ಹಾಗೆ 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ಇದನ್ನ ಮೀಡಿಯಂ ಉರಿನ ಇಟ್ಕೊಂಡು ಸುಮಾರು 2 ರಿಂದ 3 ನಿಮಿಷ ಹುರ್ಕೋಬೇಕು. ಅಂದ್ರೆ ಕರಿಬೇವಿನ ಸೊಪ್ಪು ಸ್ವಲ್ಪ ಗರಿ ಗರಿ ಆಗ್ಬೇಕು, ಅಲ್ಲಿ ತನಕ ಹುರ್ಕೋಬೇಕು. ನೋಡಿ, ಈಗ ಸುಮಾರು 2 ರಿಂದ 3 ನಿಮಿಷ ಆಗಿದೆ. ಇದರಲ್ಲಿ ಒಂದೆರಡು ಕರಿಬೇವಿನ ಸೊಪ್ಪು ತಗೊಂಡು ಈ ತರ ಪ್ರೆಸ್ ಮಾಡಿದ್ರೆ ಪುಡಿ ಪುಡಿ ಆಗ್ಬೇಕು. ಇಷ್ಟ ಆದ್ರೆ ಸಾಕು. ಈಗ ಇದನ್ನ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ಮತ್ತೆ ಇದೇ ಪ್ಯಾನ್ಗೆ 1 ಟೀ ಸ್ಪೂನ್ ಮೆಂತ್ಯ ಹಾಕ್ತಾ ಇದ್ದೀನಿ. ಆಮೇಲೆ 1 ಟೀ ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ. ಹಾಗೆ 2 ಟೀ ಸ್ಪೂನ್ ಕಾಳುಮೆಣಸು ಹಾಕ್ತಾ ಇದ್ದೀನಿ. ಕಾಳುಮೆಣಸು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ, ಆದ್ರೆ ಮೆಂತ್ಯ ಮಾತ್ರ 1 ಟೀ ಸ್ಪೂನ್ ಮಾತ್ರ ತಗೋಬೇಕು. ಇಲ್ಲ ಅಂದ್ರೆ ಪುಳಿಯೋಗರೆ ಪುಡಿ ಕಹಿ ಆಗ್ಬಿಡತ್ತೆ. ಈಗ ಇದನ್ನ ಸುಮಾರು 2 ನಿಮಿಷ ಮೀಡಿಯಂ ಉರಿನ ಇಟ್ಕೊಂಡು ಮೆಂತ್ಯ ಕಾಳು ಬಣ್ಣ ಬದಲಾಗೋ ತನಕ ಹುರ್ಕೋಬೇಕು. ಇದಕ್ಕೆ ಎಣ್ಣೆ ಏನೋ ಹಾಕೋದ್ ಬೇಡ, ಹಂಗೆ ಡ್ರೈ ಆಗಿನೇ ಹುರ್ಕೊಂಡ್ರೆ ಸಾಕು. ನೋಡಿ, ಈಗ ಸುಮಾರು 2 ನಿಮಿಷ ಆಗಿದೆ. ಮೆಂತ್ಯ ಬಣ್ಣನೂ ಬದಲಾಗಿದೆ, ಹಾಗೆ ಸಾಸಿವೆನೂ ಸಿಡಿಯೋದಕ್ಕೆ ಶುರುವಾಗಿದೆ. ಇಷ್ಟ ಆದ್ರೆ ಸಾಕು. ಈಗ ಇದನ್ನ ಮೆಣಸಿನಕಾಯಿ ಹಾಕಿದ್ವಲ್ಲ ಅದೇ ಪ್ಲೇಟಿಗೆನೆ ಹಾಕೊಳ್ಳೋಣ. ಆಮೇಲೆ ಸುಮಾರು 50 ಗ್ರಾಮ್ನಷ್ಟು ಕಪ್ಪು ಎಳ್ಳು ತಗೊಂಡಿದ್ದೀನಿ. ಇದನ್ನ ಒಂದೆರಡು ಸಲ ಚೆನ್ನಾಗಿ ತೊಳೆದು ತಗೋಬೇಕಾಗತ್ತೆ, ಯಾಕಂದ್ರೆ ಇದರಲ್ಲಿ ಧೂಳು ಮತ್ತು ಮರಳುಗಳೆಲ್ಲ ಇರುತ್ತೆ. ನಾನು ತೊಳೆದು ಜಾಲಿಸಿ ಒಂದಿನ ಬಿಸಿಲಲ್ಲಿ ಒಣಗಿಸಿ ತಗೊಂಡಿದ್ದೆ. ನೀವು ಅದೇ ತರ ಮಾಡಿ ತಗೊಳ್ಳಿ. ಈಗ ಇದನ್ನ ಪ್ಯಾನ್ಗೆ ಹಾಕ್ತಾ ಇದ್ದೀನಿ. ಈಗ ಇದನ್ನ ಸುಮಾರು 2 ರಿಂದ 3 ನಿಮಿಷ ಹುರ್ಕೋಬೇಕು. ಪುಳಿಯೋಗರೆ ಪುಡಿಗೆ ಕಪ್ಪು ಎಳ್ಳೆ ತಗೋಬೇಕು. ಉರಿನ ಮಾತ್ರ ಮೀಡಿಯಂ ಆಗಿನೇ ಇಟ್ಕೋಬೇಕು. ನಾವು ಎಲ್ಲಾ ಪದಾರ್ಥನೂ ಹುರಿಬೇಕಾದ್ರೆ ಉರಿನ ಮಾತ್ರ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡ್ಕೋಬಾರ್ದು. ಎಳ್ಳುನು ಅಷ್ಟೇ, ಹುರಿತಾ ಇರುವಾಗ ಸ್ವಲ್ಪ ಹೊಗೆ ಬರೋದಕ್ಕೆ ಶುರುವಾಗತ್ತೆ, ಅಲ್ಲಿ ತನಕ ಹುರ್ಕೋಬೇಕು. ಇಷ್ಟ ಆದ್ರೆ ಸಾಕು. ಇದನ್ನು ಕೂಡ ಅದೇ ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಮತ್ತೆ ಇದೇ ಪ್ಯಾನ್ಗೆ ಸುಮಾರು 50 ಗ್ರಾಮ್ನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ನಾವು ಹುರಿತಿರೋ ಕೆಲವೊಂದು ಪದಾರ್ಥನ ಬೇರೆ ಬೇರೆನೆ ಹುರ್ಕೋಬೇಕು. ಒಟ್ಟಿಗೆನೆ ಹುರ್ಕೊಳ್ಳೋದಕ್ಕೆ ಆಗಲ್ಲ, ಯಾಕೆಂದ್ರೆ ಕೆಲವೊಂದು ಬೇಗ ಫ್ರೈ ಆಗತ್ತೆ, ಕೆಲವೊಂದು ನಿಧಾನಕ್ಕೆ ಫ್ರೈ ಆಗತ್ತೆ. ಹಾಗಾಗಿ ಬೇರೆ ಬೇರೆನೆ ಹುರ್ಕೋಬೇಕು. ಈಗ ಇದನ್ನ ಸುಮಾರು 2 ನಿಮಿಷ ಹುರ್ಕೋಬೇಕು. ಜೀರಿಗೆ ಬಣ್ಣ ಬದಲಾಗಿ ಒಳ್ಳೆ ಪರಿಮಳ ಬರ್ಬೇಕು, ಅಲ್ಲಿವರೆಗೆ ಹುರ್ಕೋಬೇಕು. ನೋಡಿ, ಈಗ ಸುಮಾರು 2 ನಿಮಿಷ ಆಗಿದೆ. ಹಾಗೆ ಜೀರಿಗೆ ಬಣ್ಣನೂ ಬದಲಾಗಿದೆ, ಮತ್ತೆ ಒಳ್ಳೆ ಪರಿಮಳನೂ ಬರ್ತಾ ಇದೆ. ಇಷ್ಟ ಆದ್ರೆ ಸಾಕು. ಇದನ್ನು ಕೂಡ ಅದೇ ಪ್ಲೇಟಿಗೆ ಹಾಕೊಳ್ಳೋಣ. ಆಮೇಲೆ ಇದೇ ಪ್ಯಾನ್ಗೆ ಸುಮಾರು 75 ಗ್ರಾಮ್ನಷ್ಟು ಧನಿಯಾ ಹಾಕ್ತಾ ಇದ್ದೀನಿ. ಇದನ್ನು ಅಷ್ಟೇ ಸುಮಾರು 2 ರಿಂದ 3 ನಿಮಿಷ ಹುರ್ಕೋಬೇಕು. ಹುರಿಯುವಾಗ ಸ್ವಲ್ಪ ಬಣ್ಣ ಬದಲಾಗತ್ತೆ, ಮತ್ತೆ ಒಳ್ಳೆ ಪರಿಮಳ ಬರುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ನೋಡಿ, ಈಗ ಸುಮಾರು 2 ರಿಂದ 3 ನಿಮಿಷ ಆಗಿದೆ. ಧನಿಯಾನು ಬಣ್ಣ ಬದಲಾಗಿದೆ, ಹಾಗೆ ಒಳ್ಳೆ ಪರಿಮಳನು ಬರ್ತಾ ಇದೆ. ಹಾಗೆ ಹುರಿಯುವಾಗ ಸ್ವಲ್ಪ ಹೊಗೆ ತರನು ಬರ್ತಾ ಇದೆ. ಇಷ್ಟ ಆದ್ರೆ ಸಾಕು. ಇದನ್ನು ಕೂಡ ಅದೇ ಪ್ಲೇಟಿಗೆ ಹಾಕೊಳ್ಳೋಣ. ಮತ್ತೆ ಇದೇ ಪ್ಯಾನ್ಗೆ ಸುಮಾರು 50 ಗ್ರಾಮ್ ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಆಮೇಲೆ 50 ಗ್ರಾಮ್ ಉದ್ದಿನ ಕಾಳು ಹಾಕ್ತಾ ಇದ್ದೀನಿ. ಉದ್ದಿನ ಕಾಳು ಬದಲು ಉದ್ದಿನ ಬೇಳೆನೂ ಬಳಸ್ಬೋದು. ಇದನ್ನು ಅಷ್ಟೇ ಮೀಡಿಯಂ ಉರಿನ ಇಟ್ಕೊಂಡು ಕಡಲೆಬೇಳೆ ಮತ್ತು ಉದ್ದಿನ ಕಾಳು ಬಣ್ಣ ಬದಲಾಗಬೇಕು ಮತ್ತು ಒಳ್ಳೆ ಘಮ ಬರಬೇಕು, ಅಲ್ಲಿ ತನಕ ಹುರ್ಕೋಬೇಕು. ಅದಕ್ಕೆ ಸುಮಾರು 2 ರಿಂದ 3 ನಿಮಿಷ ಬೇಕಾಗತ್ತೆ. ನೋಡಿ, ಈಗ ಸುಮಾರು 2 ರಿಂದ 3 ನಿಮಿಷ ಆಗಿದೆ. ಕಡಲೆಬೇಳೆ ಮತ್ತು ಉದ್ದಿನ ಕಾಳು ಬಣ್ಣ ಬದಲಾಗಿದೆ, ಹಾಗೆ ಒಳ್ಳೆ ಘಮನೂ ಬರ್ತಾ ಇದೆ. ಇಷ್ಟ ಆದ್ರೆ ಸಾಕು. ಈಗ ಇದನ್ನ ಒಂದು ಬೇರೆ ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ಆಮೇಲೆ ಅರ್ಧ ಹೋಳು ಒಣಕೊಬ್ಬರಿನ ತುರಿದು ಇಟ್ಕೊಂಡಿದ್ದೆ, ಅದನ್ನು ಇದೇ ಪ್ಯಾನ್ಗೆ ಹಾಕ್ತಾ ಇದ್ದೀನಿ. ಕೊಬ್ಬರಿನೂ ಅಷ್ಟೇ ಒಳ್ಳೆ ಪರಿಮಳ ಬರಬೇಕು, ಮತ್ತೆ ಕೊಬ್ಬರಿದು ಬಣ್ಣನೂ ಬದಲಾಗಿ ಕಂದು ಬಣ್ಣಕ್ಕೆ ಬರಬೇಕು, ಅಲ್ಲಿ ತನಕ ಈ ತರ ಕೈ ಬಿಡ್ದಂಗೆ ಹುರ್ಕೋಬೇಕು. ಈದೋಗೋದಕ್ಕೆಲ್ಲ ಬಿಡಬಾರ್ದು. ಉರಿ ಮಾತ್ರ ಮೀಡಿಯಂ ಆಗಿನೇ ಇರಬೇಕು. ನೋಡಿ, ಈಗ ಕೊಬ್ಬರಿದು ಬಣ್ಣನೂ ಬದಲಾಗಿದೆ, ಹಾಗೆ ಒಳ್ಳೆ ಪರಿಮಳನೂ ಬರ್ತಾ ಇದೆ. ಇಷ್ಟ ಆದ್ರೆ ಸಾಕು. ಈಗ ಇದನ್ನ ಬೇರೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ಆಮೇಲೆ ಇದೇ ಪ್ಯಾನ್ಗೆ ಸುಮಾರು 100 ಗ್ರಾಮ್ನಷ್ಟು ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಹುಣಸೆ ಹಣ್ಣಲ್ಲೂ ನಾರು ಬೀಜ ಎಲ್ಲ ಇರುತ್ತೆ, ಹಾಗಾಗಿ ಸೋಸಿ ತಗೋಬೇಕು. ನಾನು ಮೊದ್ಲೇ ಸೋಸಿ ಇಟ್ಕೊಂಡಿದ್ದೆ. ಇದನ್ನು ಕೂಡ ಸುಮಾರು 2 ರಿಂದ 3 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಇದನ್ನ ಬಿಸಿಲಲ್ಲಿ ಸ್ವಲ್ಪ ಒಣಗಿಸಿ ತಗೊಂಡ್ರೆ ಜಾಸ್ತಿ ಹುರಿಯೋ ಅವಶ್ಯಕತೆ ಇರಲ್ಲ. ಆತರ ಏನಾದ್ರು ಮಾಡೋದಾದ್ರೆ ಒಂದಿನ ಮೊದ್ಲೇ ಒಣಗಿಸಿ ಇಟ್ಕೋಬೇಕಾಗತ್ತೆ. ಈಗ ಹುರಿಯುವಾಗ ಸ್ವಲ್ಪ ಮೆತ್ತಗಾಗತ್ತೆ, ಆದ್ರೆ ತಣ್ಣಗಾದ್ಮೇಲೆ ಗಟ್ಟಿ ಆಗತ್ತೆ. ಈಗ 2 ರಿಂದ 3 ನಿಮಿಷ ಆಗಿದೆ. ಇಷ್ಟ ಆದ್ರೆ ಸಾಕು. ಈಗ ಇದನ್ನ ಒಂದು ಬೇರೆ ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ನಾವು ಈಗಾಗಲೇ ಹುರ್ಕೊಂಡಿರೋ ಪದಾರ್ಥಗಳೆಲ್ಲ ತಣ್ಣಗಾಗ್ಬೇಕು. ತಣ್ಣಗಾದ್ಮೇಲೆ ಇದನ್ನ ಪುಡಿ ಮಾಡ್ಕೋಬೇಕು. ನೋಡಿ, ಈಗ ಮೊದಲು ಹುರಿದಿಟ್ಕೊಂಡಿರೋ ಪದಾರ್ಥಗಳೆಲ್ಲ ತಣ್ಣಗಾಗಿದೆ. ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಇದನ್ನ ನುಣ್ಣಗೆ ಪುಡಿ ಮಾಡ್ಕೋಬೇಕು. ನೋಡಿ, ಇಷ್ಟು ನುಣ್ಣಗಾದ್ರೆ ಸಾಕು. ಈಗ ಇದನ್ನ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಇದೇ ತರ ಕಡಲೆಬೇಳೆ ಮತ್ತು ಉದ್ದಿನ ಕಾಳನ್ನ ಪುಡಿ ಮಾಡ್ಕೋಬೇಕು. ನೋಡಿ, ಈಗ ಪುಡಿ ಮಾಡ್ಕೊಂಡು ಆಗಿದೆ. ಅದನ್ನು ಕೂಡ ಇದೇ ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಆಮೇಲೆ ಕೊಬ್ಬರಿನ ಪುಡಿ ಮಾಡ್ಕೊಂಡು ಬೇರೆ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಕೊಬ್ಬರಿ ಪುಡಿನ ಬೇರೆನೆ ಇಟ್ಕೋಬೇಕು, ಅದಕ್ಕೆ ಸೇರಿಸಬಾರ್ದು. ಈಗ ಹುಣಸೆ ಹಣ್ಣನ್ನ ಪುಡಿ ಮಾಡ್ಕೋಬೇಕು. ನೋಡಿ, ಈಗ ಹುಣಸೆ ಹಣ್ಣು ಸ್ವಲ್ಪ ಪುಡಿ ಆಗಿದೆ, ಆದ್ರೆ ಸ್ವಲ್ಪ ಮುದ್ದೆ ಮುದ್ದೆ ತರ ಇರುತ್ತೆ ಮತ್ತು ಸ್ವಲ್ಪ ಅಂಟ್ಕೊಂಡ್ ಹಂಗಿರತ್ತೆ. ಹಂಗಾಗಿ ಈಗ ಇದಕ್ಕೆ ಅರ್ಧ ಕಪ್ ಬೆಲ್ಲ ಮತ್ತು 2 ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ ಸುಮಾರು ಅರ್ಧ ಕಪ್ ನಷ್ಟು ನಾವು ಮೊದ್ಲೇ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅಂದ್ರೆ ಮೆಣಸಿನಕಾಯಿ, ಜೀರಿಗೆ, ಧನಿಯಾ, ಕಡಲೆಬೇಳೆ, ಉದ್ದಿನ ಕಾಳು ಎಲ್ಲ ಆ ಪುಡಿನ ಸ್ವಲ್ಪ ಹಾಕ್ತಾ ಇದ್ದೀನಿ. ಈ ತರ ಸೇರಿಸಿ ರುಬ್ಬೋದ್ರಿಂದ ಹುಣಸೆ ಹಣ್ಣು ಚೆನ್ನಾಗಿ ಪುಡಿ ಆಗತ್ತೆ. ಈಗ ಇದನ್ನ ಇನ್ನೊಂದ್ಸಲ ಪುಡಿ ಮಾಡ್ಕೋಬೇಕು. ನೋಡಿ, ಈಗ ನುಣ್ಣಗೆ ಪುಡಿ ಆಗಿದೆ. ಈಗ ಇದನ್ನು ಅದೇ ಪ್ಲೇಟಿಗೆ ಸೇರಿಸ್ತಾ ಇದ್ದೀನಿ.
ನಾವು ಕೆಲವೊಂದು ಪದಾರ್ಥಗಳನ್ನ ಬೇರೆ ಬೇರೆ ಪುಡಿ ಮಾಡ್ಕೊಂಡಿದ್ವಿ, ಹಂಗಾಗಿ ಎಲ್ಲಾ ಪುಡಿಗಳು ಹೊಂದ್ಕೊಳ್ಳೋ ತರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆದ್ರೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಇನ್ನೊಂದ್ಸಲ ರುಬ್ಕೊಂಡು ಮಿಕ್ಸ್ ಮಾಡ್ಕೋಬಹುದು. ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗತ್ತೆ, ಹಂಗಾಗಿ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಈಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದೆ. ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಬೇಕು. ಒಗ್ಗರಣೆ ಮಾಡೋದಕ್ಕೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದೀನಿ. ಅದಕ್ಕೆ ಅರ್ಧ ಕಪ್ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ 1 ಚಮಚ, ಸಾಸಿವೆ ಸ್ವಲ್ಪ ಸಿಡಿದ್ಮೇಲೆ 1.5 ಚಮಚದಷ್ಟು ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ಆಮೇಲೆ 2 ಚಮಚದಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಪುಳಿಯೋಗರೆ ತಿನ್ನುವಾಗ ಕಡಲೆಬೇಳೆ ಉದ್ದಿನ ಬೇಳೆ ಜಾಸ್ತಿ ಸಿಗ್ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿನೂ ಹಾಕೋಬಹುದು. ಉರಿನ ಮೀಡಿಯಂ ಆಗಿ ಇಟ್ಕೊಂಡು ಮೊದಲು ಸುಮಾರು 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಸುಮಾರು 5 ರಿಂದ 6 ಪೀಸ್ ಒಣಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ. ಆಮೇಲೆ ಅರ್ಧ ಕಪ್ ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ. ಕಡಲೆಕಾಯಿ ಬೀಜನು ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂತಂದ್ರೆ ಹಾಕೋಬಹುದು. ಹಾಗೆ 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ಕರಿಬೇವಿನ ಸೊಪ್ಪು ಮತ್ತು ಕಡಲೆಕಾಯಿ ಬೀಜ ಗರಿ ಗರಿ ಆಗ್ಬೇಕು, ಅಲ್ಲಿ ತನಕ ಇದನ್ನ ಹುರ್ಕೋಬೇಕು. ನೋಡಿ ಈಗ ಕಡಲೆಕಾಯಿ ಬೀಜ ಗರಿ ಗರಿ ಆಗಿ ಒಡೆಯೋದಕ್ಕೆ ಶುರುವಾಗಿದೆ. ಹಾಗೆ ಕರಿಬೇವಿನ ಸೊಪ್ಪುನು ಗರಿ ಗರಿ ಆಗಿದೆ. ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ಕೊಬ್ಬರಿ ಪುಡಿನ ಸೇರಿಸ್ತಾ ಇದ್ದೀನಿ. ಕೊಬ್ಬರಿ ಪುಡಿನ ಹಾಕಿದ್ಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆಗಿದೆ. ಈಗ ಇದಕ್ಕೆ ಮೊದಲೇ ಪುಡಿ ಮಾಡಿ ರೆಡಿ ಇಟ್ಕೊಂಡಿರೋ ಪುಡಿನ ಸೇರಿಸ್ತಾ ಇದ್ದೀನಿ. ಪುಡಿನ ಹಾಕಿದ್ಮೇಲೆ ಒಗ್ಗರಣೆ ಜೊತೆಗೆ ಹೊಂದ್ಕೊಳ್ಳೋ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಉರಿನ ಪೂರ್ತಿ ಕಡಿಮೆ ಮಾಡ್ಕೋಬೇಕು, ಇಲ್ಲಾಂದ್ರೆ ಸೀದೋಗತ್ತೆ. ಆತರ ಏನಾದ್ರು ಆದ್ರೆ ಪುಳಿಯೋಗರೆ ಪುಡಿ ಜಾಸ್ತಿ ದಿನ ಸ್ಟೋರ್ ಮಾಡಿ ಇಡೋದಕ್ಕೂ ಆಗಲ್ಲ, ಮತ್ತೆ ರುಚಿನೂ ಹಾಳಾಗತ್ತೆ. ನೋಡಿ ಈಗ ಒಗ್ಗರಣೆ ಜೊತೆ ಪುಡಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ಉರಿನ ಆಫ್ ಮಾಡಿ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡ್ಬೇಕು. ಇದು ಬಿಸಿ ಇರುವಾಗ ಸ್ವಲ್ಪ ಮುದ್ದೆ ಮುದ್ದೆ ತರ ಕಾಣುತ್ತೆ, ಆದ್ರೆ ತಣ್ಣಗಾದ್ಮೇಲೆ ಪೂರ್ತಿ ಪುಡಿ ಪುಡಿ ತರ ಆಗತ್ತೆ. ತಣ್ಣಗಾಗೋದಕ್ಕೆ ಈಗ ಇದನ್ನ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಪ್ಲೇಟಿಗೆ ಹಾಕಿದ್ಮೇಲೆ ಸ್ವಲ್ಪ ಈ ತರ ಹರಡ್ಕೊಳ್ಳಿ. ಈ ತರ ಹರಡೋದ್ರಿಂದ ಬೇಗ ತಣ್ಣಗಾಗತ್ತೆ. ನೋಡಿ ಈಗ ಪೂರ್ತಿ ತಣ್ಣಗಾಗಿದೆ, ಮತ್ತೆ ಪುಡಿ ಪುಡಿ ತರ ಆಗಿದೆ. ಈಗ ಪುಳಿಯೋಗರೆ ಪುಡಿ ರೆಡಿ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಪುಳಿಯೋಗರೆ ಪುಡಿ ಮಾಡೋದು ಹೇಗೆ ಅಂತ. ಇದನ್ನ 1 ಲೋಟ ಅಕ್ಕಿಯಿಂದ ಮಾಡಿದ ಅನ್ನಕ್ಕೆ ಸುಮಾರು 2 ಚಮಚದಷ್ಟು ಪುಡಿನ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗತ್ತೆ. ಬೇರೆ ಉಪ್ಪು ಹುಳಿ ಖಾರ ಹಾಕೋ ಅವಶ್ಯಕತೆ ಇರಲ್ಲ. ನಿಮ್ಗೆ ಬೇಕು ಅಂದ್ರೆ ಎಣ್ಣೆ ಬಿಸಿ ಮಾಡುವಾಗ ಸ್ವಲ್ಪ ಈರುಳ್ಳಿ ಮತ್ತೆ ಕಡಲೆಕಾಯಿ ಬೀಜನ ಸೇರಿಸ್ಕೋಬಹುದು. ನೀವು ಒಂದ್ಸಲ ಈ ತರ ಮಾಡಿ ನೋಡಿ. ಹಾಗೆ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ, ಮತ್ತು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.